ಆ ವಲ್ಲಭ ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು. ಚಂದ್ರು ಚಂದ್ರು ಅಣ್ಣ ಏನಾಯ್ತಣ್ಣ? ನೀನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಹೀಗೆ ಪೊಲೀಸ್ ಸ್ಟೇಷನ್ ಹೋಗಿ ಆ ಎಸ್ಐ ಹತ್ರ ಮಾತಾಡಿ ಆ ವಲ್ಲಭನ್ ಕೇಸ್ ನ ಸ್ಟ್ರಾಂಗ್ ಮಾಡಕ್ ಹೇಳು. ಅವನು ಜೀವನ ಪೂರ್ತಿ ಜೈಲಿಂದ ಆಚೆ ಬರಬಾರ್ದು. ಹಾಗೆ ಮಾಡು. ಆಯ್ತಣ್ಣ, ಇಷ್ಟ ಹೇಳ್ದಿಯಲ್ಲ, ನೋಡ್ತಾ ಇರೋ ನಾಗ ಏನ್ ಮಾಡ್ತೀನಿ ಅಂತ. ಏನು ಅಂತ ನಾನು ಹೊಟ್ಟೆನ ಹುಟ್ಟಿದ್ಯಾ? ನನ್ ರಾಕ್ಷಸನಾಗಿ ಬೆಳೀತಿ ಅಂದಿದ್ರೆ ನಾನು ಹೊಟ್ಟೆನಲ್ಲೇ ಸಾಯಿಸ್ಬಿಡ್ತಿದ್ನಲ್ಲ ನಿನ್ಗೆ. ಪಾಪಿ! ವಲ್ಲಭನ್ ಯಾಕೆ ಕಸ್ಟಡಿ ತಗೊಂಡ್ರಿ? ಅವನಂತ ತಪ್ಪೇನು ಮಾಡಿಲ್ಲ ಸರ್. ರೀ ಲಾಯರ್ ಸಾಹೇಬ್ರೆ, ಇದು ಸಾಮಾನ್ಯವಾದ ಕೇಸ್ ಅಲ್ಲ. ಚೈನ್ ಕಿತ್ಕೊಂಡು ಹೋಗಿರೋದು ದರೋಡೆ ಕೇಸ್ ಅಲ್ರಿ, ಕಿಡ್ನಾಪ್ ಕೇಸು. ಇಂತ ಕೇಸು ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂತ ಲಾಯರ್ ಆದ್ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಗೊತ್ತು ಸರ್. ವಲ್ಲಭ ಒಂದ್ ಹುಡುಗಿನ ಕಿಡ್ನಾಪ್ ಮಾಡೋ ಅಂತ ಹುಡುಗ ಅಲ್ಲ ಸರ್. ಅದನ್ನ ನಾವ್ ಇನ್ವೆಸ್ಟಿಗೇಷನ್ ಮಾಡಿ ನೋಡಿ. ಕಿಡ್ನಾಪ್ ಆಗಿದಾರಲ್ಲ ಹುಡುಗಿ, ಅವ್ರ ಅಪ್ಪಂಗೂ ಡಿ.ಸಿಗೂ ತುಂಬಾ ನಮಗೆ ಮೇಲ್ಗಡೆಯಿಂದ ತುಂಬಾ ಪ್ರೆಸರ್ ಇದೆ. ಅದು ಅಲ್ದೆ ಕಿಡ್ನಾಪ್ ಆಗಿರೋ ಹುಡುಗಿ ಕೊಲೆಗಿಲೆ ಆದ್ರೆ ಏನ್ರಿ ಮಾಡ್ತೀರಾ? ಈ ಹುಡುಗಂಗೆ ಜೀವಾವಧಿ ಇಲ್ಲ ಮರಣ ದಂಡನೆ ಫಿಕ್ಸ್. ನಾನ್ ಷಣ್ಮುಖ ಸರ್ ಹತ್ರ ಮಾತಾಡಿ ನಿಮ್ಗೊಂದ್ ಕಾಲ್ ಮಾಡಿಸ್ತೀನಿ ರೀ. ನೀವ್ ಯಾರ ಹತ್ರ ಹೇಳ್ಸಿದ್ರು ನಾನೇನು ಮಾಡಕ್ಕಾಗಲ್ಲ. ನನಗೆ ಮೇಲ್ಗಡೆ ತುಂಬಾ ಪ್ರೆಸರ್ ಇದೆ. ಹಿಂಗಂದ್ರೆ ಹೆಂಗೆ ಸರ್? ಲಾಯರ್ ಸಾಹೇಬ್ರೆ, ನೀವು ನನ್ನನ್ನು ಏನು ಕೇಳಕ್ ಹೋಗ್ಬೇಡಿ. ನಾಳೆ ನಮ್ ಸಾಹೇಬ್ರು ಬರ್ತಾರೆ, ಅವ್ರ ಹತ್ರ ನೀವ್ ಏನಾದ್ರು ಮಾತಾಡ್ಕೊ. ಇನ್ನೊಂದ್ ವಿಷಯ, ನಮ್ ಸಾಹೇಬ್ರು ಬರೋದ್ರೊಳಗೆ ಆ ಕಿಡ್ನಾಪ್ ಆಗಿರೋ ಹುಡುಗಿ ಬರ್ಬೇಕು. ಆ ಹುಡುಗರ ಪರವಾಗಿ ಮಾತಾಡ್ಬೇಕು. ಹಾಗಾದ್ರೆ ಅವ್ರಿಗ ಬಚಾವ್ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಒಳಗಡೆನೆ ಲಾಕ್ ಆಗ್ತಾನೆ. ಸರಿ ಸರ್, ಥ್ಯಾಂಕ್ ಯು. ಟೆನ್ಷನ್ ಮಾಡ್ಕೋಬೇಡಿಪ್ಪ, ಎಲ್ಲ ಸರಿ ಹೋಗುತ್ತೆ. ಭಾವ ಬಂದಿದ್ರಲ್ಲ, ಏನೋ ಒಂದಾಗುತ್ತೆ. ನಮ್ ವಲ್ಲಭ ತಪ್ಪು ಮಾಡೋದಕ್ ಸಾಧ್ಯನೇ ಇಲ್ಲ. ಇಲ್ದ್ರೆ ಏನಾಯ್ತು? ಬೀಳ್ ಸಿಗತ್ತಾ? ಇಲ್ಲ ಬಾವ. ಯಾಕೆ ಬಾವ? ಇದೊಂದು ಹುಡುಗಿ ಕಿಡ್ನಾಪ್ ಕೇಸು. ಮೇಲಿಂದ ತುಂಬಾ ಪ್ರೆಷರ್ ಇದೆ. ಸಾಲದಕ್ಕೆ ಎಸ್ ಐ ಬೇರೆ ಊರಲ್ಲಿಲ್ಲ. ನೀವೇನೇ ಮಾತಾಡೋದಿದ್ರು ಎಸ್ ಐ ಬಂದ್ಮೇಲೆ ಮಾತಾಡಿ ಅಂದ್ಬಿಟ್ರು. ಈ ರಿಸ್ಕ್ ನಾನ್ ತಗೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಬಾವ. ಅಂದ್ರೆ ನನಗೆ ವಲ್ಲಭನ್ ಮನೆ ಕರ್ಕೊಂಡು ಹೋಗಕ್ಕಾಗಲ್ವಾ? ಸ್ಟೇಷನ್ ಅಲ್ಲೇ ಇರ್ಬೇಕಾ? ಬಾಬಾ, ನೀವ್ ಟೆನ್ಷನ್ ಮಾಡ್ಕೊಂಬೇಡಿ. ಇದಕ್ಕೇನಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ, ನೋಡೋಣ ಇರಿ. ಈಗ ಇರೋದ್ ಒಂದೇ ದಾರಿ. ಆ ಕಿಡ್ನಾಪ್ ಆಗಿರೋ ಹುಡುಗಿ ಸಿಗ್ಬೇಕು. ಅವಳೇ ತನ್ಗೆ ವಲ್ಲಭ ಏನು ಮಾಡಿಲ್ಲ ಅಂತ ಹೇಳ್ಬೇಕು. ಆಗ ವಲ್ಲಭನ್ ಬಿಡ್ತಾರೆ. ಅವಳನ್ ಚಿಂದಿ ಅಂತ ಹುಡ್ಕೋದು ಗೊತ್ತಿಲ್ಲ. ಪೊಲೀಸ್ನವ್ರು ಹುಡುಕ್ತಿದ್ದಾರೆ. ನಮ್ ಪ್ರಯತ್ನ ನಾವ್ ಮಾಡ್ಬೇಕು. ಕೇಶವ, ಮಾಧವ, ಹೇಗಾದ್ರೂ ಮಾಡಿ ಆ ಹುಡ್ಗಿನ ಹುಡುಕಿ. ಅವಳು ಬಂದ್ ಮಾತಾಡಿದ್ರೆ ಮಾತ್ರ ವಲ್ಲಭನ್ಗೆ ಈ ಕೇಸಿಂದ ಮುಕ್ತಿ. ಇಲ್ದಿದ್ರೆ ನಾಳೆ ಎಸ್ ಐ ಬಂದ್ಬಿಡ್ತಾರೆ. ಎಲ್ಲಾ ನಮ್ ಕೈ ಮೀರೋಗ್ಬಿಡುತ್ತೆ. ಹೌದು ಕೇಶವ, ಪೊಲೀಸರು ಅವ್ರ ಹುಡ್ಕಾಟ ಅವ್ರು ಮಾಡ್ಲಿ. ನಾವಿಬ್ರು ಸೇರಿ ಆ ಹುಡ್ಗಿನ್ ಹುಡ್ಕೋಣ. ಆ ಹುಡ್ಗಿ ಸಿಕ್ಕಿದ್ರೆ ವಲ್ಲಭ ಇನ್ನೋಸೆಂಟ್ ಅಂತ ಪ್ರೂವ್ ಆಗತ್ತೆ. ನಾನು ಈಗ್ಲೇ ವಲ್ಲಭನ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಅಲ್ಲ, ಅಮೂಲ್ಯ ಗಿರಿಯ ಅದೆಷ್ಟು ಕಂಗಾಲಾಗಿದಾರ ಏನೋ. ಯಾವ್ದು ನಾನ್ ಅನ್ಕೊಂಡಂಗ ಆಗ್ತಾನೆ ಇಲ್ವಲ್ಲ. ಅಂದ್ರೆ ಕಡೆ ಪಕ್ಷ ನಾನ್ ವಲ್ಲಭನ್ ನೋಡ್ಬೋದಾ? ಬನ್ನಿ ಮಾವ. ಸರ್ ಏನ್ರಿ? ಇವ್ರನ್ನ ಯಾಕೆ ಕರ್ಕೊಂಬನ್ರಿ? ಇವ್ರು ಅವ್ರ ಮಗನ ಹತ್ರ ಮಾತಾಡ್ಬೇಕು. ಇವಾಗ ಅದಕ್ಕಾದ್ರೂ ಅವಕಾಶ ಮಾಡ್ಕೊಡಿ ಸರ್. ಮುತ್ತಣ್ಣ, ಅವ್ನ್ ಕರ್ಕೊಂಬನ್ರಿ. ವಲ್ಲಭ, ವಲ್ಲಭ, ಈಗೇನು ನಿನ್ ಅವಸ್ಥೆ? ಏನು ಇದು? ಹೊಡೆದ್ರೇನು? ಇನ್ಸ್ಪೆಕ್ಟ್ರೆ, ಹೊಡ್ದ ಅವನ್ಗೆ. ಯಾಕೆ ಹೊಡೆದ್ರೆ ನೀವು? ಯಾವ ಅಧಿಕಾರ ಕೊಟ್ಟವ್ ನಿಮ್ಗೆ? ಏನ್ ಇನ್ಸ್ಪೆಕ್ಟರ್ ಇದು? ವಲ್ಲಭ ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅಂತದ್ರಲ್ಲಿ ಅವನ್ ಮೇಲೆ ಈಗೆಲ್ಲ ಕೈ ಮಾಡಿದಿರಲ್ಲ, ಇದು ಅಫೆನ್ಸ್ ಅಲ್ವಾ? ಕಾನೂನ್ ಗೊತ್ತಿರ್ತಕ್ಕಂಥವ್ರು ನೀವೇ ಹೇಗ್ ಮಾಡಿದ್ರೆ ಹೇಗೆ? ಅಲ್ಲ, ಯಾರನ್ ಕೇಳಿ ಇವ್ನ್ಗೆ ಈ ತರ ಹೊಡೆದ್ರಿ ಅಂತ? ನಮ್ಮ ಕರ್ತವ್ಯನ ನಾವು ಮಾಡಿದೀವಿ. ಸತ್ಯನ ಬಾಯಿ ಬಿಡಿಸ್ಬೇಕು ಅಂದ್ರೆ ಈಗೆಲ್ಲ ಮಾಡ್ಲೇಬೇಕು. ಏನ್ರಿ ಕರ್ತವ್ಯ? ಒಬ್ಬ ಅಮಾಯಕನ್ಗೆ ಹೊಡೆದು ಬಡ್ದು ಸುಳ್ಳನ್ನ ಸತ್ಯ ಅಂತ ಹೇಳ್ಸೋದೇ ಕರ್ತವ್ಯನ? ವಲ್ಲಭ, ಬೇಗ ಕರ್ಕೊಂಡು ಹೋಗ್ತೀನಿ. ಏನ್ ಸರ್ ಇದು ಅನ್ಯಾಯ? ಆ ಚಿಕ್ಕೂರದನ್ ಮೇಲೆ ಕೈ ಮಾಡಿದಿರಲ್ಲ, ನೀವ್ ಮಾಡಿದ್ರೆ ನೋಡ್ಕೊಂಡು ಸುಮ್ನಿರಕ್ ಆಗೋದಿಲ್ಲ ಸರ್. ಸಾಹೇಬ್ರ ಬಲ್ಲಿ ಮಾತಾಡ್ತೀನಿ ನಾನು. ಎಸ್ ಐ ಇಲ್ದೇ ಇರೋ ಟೈಮಲ್ಲಿ ಯಾಕೆ ವಲ್ಲಭನ್ ಮೇಲೆ ಕೈ ಮಾಡಿದೀರಾ? ಬರೀ ವಿಚಾರಣೆ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡ್ರೆ ಸರ್, ಹೀಗೆಲ್ಲ ಹೊಡ್ತಿದ್ದೀರಲ್ಲ ಸರ್ ನೀವು ಅವನ್ಗೆ. ನಿಮ್ ಮಗ ಕಿಡ್ನಾಪ್ ಮಾಡಿರೋದು ಆ ಹೆಣ್ಮಗು ತಂದೆ ಎಷ್ಟು ಎಷ್ಟು ಸಫರ್ ಪಡ್ತಾ ಇದಾರೆ ನಿಮಗೆ ಗೊತ್ತೇನ್ರಿ? ಅವ್ರ ನೋವು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದಕ್ ಕಾರಣ ಆಗಿರನ್ನ ಚಿನ್ನ ಮುದ್ದು ಅಂತ ತಲೆ ಸವರಿ ನಾವು ಬಾಯಿ ಬಿಡಿಸ್ಬೇಕಾಗಿತ್ತ? ನಮ್ ಸ್ಟೈಲ್ ಅಲ್ಲಿ ನಾವು ವಿಚಾರಿಸಿದೀವಿ. ನಮಗೆ ಕಾನೂನು ಬಗ್ಗೆ ಹೇಳ್ಕೊಡ್ಬೇಡಿ. ನೋಡ್ರಿ, ನೀವು ನಿಮ್ ಮಗನ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಅದೇನು ಮಾತಾಡ್ಬೇಕು ಮಾತಾಡ್ಕೊಂಡು ಹೊರಡ್ತಾ ಇರಿ. ಹೊರಡ್ರಿ. ನಮಸ್ಕಾರ, ನನ್ನ ಹೆಸರು ಚಂದ್ರಕಾಂತ್ ಅಂತ. ಕೂತ್ಕೊಡಿ. ನಿಮ್ ಎಸ್ ಐ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅವರು ಇವತ್ತು ಲೀವ್ ಅಲ್ಲಿ ಇದ್ದಾರೆ. ಓ ಹೌದಾ? ಮತ್ತೆ ಏನಿದೆ ಕೇಸು? ಆಗ್ಲೇ ನನ್ಗೆ ಏನು ಅರ್ಥ ಆಗ್ಲಿಲ್ಲ. ಇವ್ರು ನಮ್ಮ ಮನೆ ಎದುರುಗಡೆ ಅವರೇನೆ. ಇದು ಒಂದ್ ಕಿಡ್ನಾಪ್ ಕೇಸು. ಒಂದ್ ಹುಡುಗಿನ ಕಿಡ್ನಾಪ್ ಮಾಡಿದಾನೆ. ಆ ಹುಡುಗಿ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದ. ಓ, ಏನಂದ? ನಿನ್ನ ಹಳೆ ಚಾಳಿ ಇನ್ನು ಬಿಟ್ಟಿಲ್ವಾ? ಸರ್, ಇವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು. 32 ವರ್ಷದ ಹಿಂದೆ ನಮ್ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದ್ವೆ ಆದ. ಈಗ 4-5 ತಿಂಗಳ ಹಿಂದೆ ಇವನ್ ಮಗ ನಮ್ಮ ಅಣ್ಣನ್ ಮಗದನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದ್ವೆ ಆಗಿದ್ದಾನೆ. ನಾವೇನೋ ನಮ್ಮನೆ ವಿಷಯ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹೊತ್ಬಾರ್ದು ಅಂತ ಸುಮ್ನಾದ್. ಆದ್ರೆ ಇವ್ನ್ ನೋಡಿದ್ರೆ ಬೇರೆ ಫ್ಯಾಮಿಲಿ ಮಗಳನ್ನೇ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಛೇ ಛೇ ಛೇ, ಇವನು ನೋಡಿದ್ರನೆ ಕ್ರಿಮಿನಲ್ ತರ ಕಾಣಿಸ್ತಾ ಇದ್ದಾರೆ. ಇವನ್ ಮಾತ್ರ ಅಲ್ಲ ಸರ್, ಇವನ್ ಇಡೀ ಕುಟುಂಬನೇ ಕ್ರಿಮಿನಲ್ ಫ್ಯಾಮಿಲಿ. ಏನು ಅಂದೆ? ಏನು ಅಂದೆ? ಯಾಕೋ ನಮ್ ಫ್ಯಾಮಿಲಿ ಬಗ್ಗೆ ಯಾಕೆ ಮಾತಾಡ್ತೀಯ? ಏನು ಅಂದೆ? ಕೇಶವ ಬಿಡು. ಕೇಶವ, ಬಿಡು ಮಗ, ಬಿಡು. ನಮ್ ಫ್ಯಾಮಿಲಿನ ಕ್ರಿಮಿನಲ್ ಫ್ಯಾಮಿಲಿ ಅಂತೀಯ? ಎಷ್ಟ ಮಾತಾಡ್ತೀಯ ನೀನು? ಅಕ್ಕ ಸ್ಪೀಕರಿಗೆ ಹಾಕಿ. ಹೇಳಿ ಮೀನವ್ರೆ. ಬಾವಾ, ಅಲ್ಲಿ ಏನ್ ನಡೀತಿದೆ ಬಾವಾ? ಅಯ್ಯೋ, ಇಲ್ಲೊಂದ್ ದೊಡ್ಡ ಗಲಾಟೆ ನಡೀತಿದೆ ಮೀನವ್ರೆ. ನಾನು ಆಮೇಲೆ ಮಾತಾಡ್ತೀನಿ ನಿಮ್ ಜೊತೆ. ಅಯ್ಯೋ ದೇವ್ರೇ, ಅತ್ತೆ, ಅಮ್ಮು ಇಲ್ಲಿ. ಆಗ್ಲಿಂದ ನೋಡ್ತಾ ಇದ್ದೇನೆ ಸ್ಟೇಷನ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಬಿಡು. ಹೀಗೆ ಆಡ್ತಾ ಇದ್ರೆ
ನಂದಕುಮಾರ್, ನಿಮ್ಮನ್ನು ನಿಮ್ ಮಕ್ಕಳನ್ನು ಒಂದ್ ಓಲೆ ಹಾಕ್ಬೇಕಾಗತ್ತೆ. ಸರ್ ಈ ಮನುಷ್ಯನ್ ಮಾತು ನಂಬೇಡಿ ನಾನಾಗ್ಲಿ ನನ್ ಮಕ್ಳಾಗ್ಲಿ ಯಾರನ್ನು ಕಿಡ್ನಾಪ್ ಮಾಡಿ ಮದ್ವೆ ಆಗಿಲ್ಲ ಇವ್ನು ಹೇಳ್ತಾರ ಸುಳ್ಳು. ಹಾಗಾದ್ರೆ ವಲ್ಲಭನ್ ಹೆಂಡತಿ ಕರ್ಕೊ ಬಂದು ಒಂದ್ ಸ್ಟೇಟ್ಮೆಂಟ್ ಕೊಡ್ಸಿ, ಆಮೇಲೆ ಒಪ್ಕೋತೀನಿ. ಈಗೆಲ್ಲ ನಡೀತಾರೆ. ನೋಡಿದ್ರ ಸರ್ ಎಂತ ಫ್ಯಾಮಿಲಿ ಅಂತ, ಅದಕ್ಕೆ ನಾನು ಹೇಳಿದ್ದು ಕಿತ್ತೋದ್ ಫ್ಯಾಮಿಲಿ ಅಂತ. ಅಪ್ಪ 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 ಎಲ್ಲಿದ್ದೀರಾ? ಬೇಗ ಬನ್ನಿ ಅಪ್ಪ. ಸುಮ್ಮನೆ ನಿನ್ನೆ ಯಾಕೆ ಹೀಗೆ ಕಿರಿಸ್ತಾ ಇದ್ಯಾ? ನೋಡು, ನಿಮ್ಮಪ್ಪ ಏನಾದ್ರು ನೋಡಿದ್ರೆ ದೊಡ್ಡ ರಂಪ ಆಗ್ಬಿಡುತ್ತೆ. ಮೊದ್ಲು ಹೋಗಿಲ್ಲಿಂದ. ಅಮ್ಮ, ನಾನ್ ನಿನ್ ಗಂಡನ ಜೊತೆ ಮಾತಾಡ್ಬೇಕು. ಕರಿ ಅವ್ರನ್ನ. ಅಪ್ಪ 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 ಅಪ್ಪ. ಏಯ್ ಎಷ್ಟೇ ದ್ವೇಷ ನಿನ್ಗೆ? ನಮ್ ಮನೆ ಹೊಸದಾಡ್ದು ಇಲ್ಲಿ ಬಂದಿದ್ಯಾ? ನಾನ್ ಹೇಳಿಲ್ವಾ ನಮ್ ಪಾಲಿಗೆ ನೀನ್ ಸತ್ತು ಹೋಗಿದ್ಯಾ ಅಂತ? ಮಾತಾಡ್ಬೇಡಿ ನೀವು. ನಾನು ನಿಮ್ ಪಾಲಿಗೆ ಸತ್ತೋಗಿದೆ ಅಂತಾನೆ. ಮತ್ ಯಾಕ್ರಿ ಹೆಣದ ಜೊತೆ ಗುದ್ದಾಡ್ತಾ ಇದ್ದೀರಾ? ನಿಮಗೆ ನನ್ ಮೇಲ್ ತಾನೇ ಕೋಪ ಇರೋದು. ನನ್ ಮೇಲ್ ಕೋಪ ತೀರ್ಸ್ಕೊಳ್ಳಿ. ಅದ್ಬಿಟ್ಟು ನನ್ ಗಂಡನ್ ಮೇಲೆ ಯಾಕ್ರಿ ಕೋಪ ತೀರ್ಸ್ಕೊಳ್ತಾ ಇದ್ದೀರಾ? ಏಯ್ ಏನೇ ಮಾತಾಡ್ತಾ ಇದ್ಯಾ? ನಾನ್ ಇಲ್ಲಿ ನಿನ್ ಗಂಟಿನ ತಂಟೆಗ್ ಬಂದಿದ್ದೇನೆ. ನೀನ್ ಮಾಡ್ಬಾರ್ದನ್ನ ಮಾಡಿ ಜೈಲಿಗೆ ಸೇರಿದನ ಏನೋ? ಸಾಕ್ ಸುಮ್ನಿರಿ. ಊರಿಗೆ ದೊಡ್ಡ ಮನುಷ್ಯ ಅಂತ ಡಂಗುರ ಸಾರ್ಕೊಂಡ್ ಬರ್ತೀರಾ? ಅಂತದ್ರಲ್ಲಿ ನಿಮ್ ತಮ್ಮನ ಸ್ಟೇಷನ್ ಕಳ್ಸಿದ ಫ್ಯಾಮಿಲಿ ಸರಿ ಇಲ್ಲ, ವಲ್ಲಭನ್ನ ಬಿಡ್ಬೇಡಿ, ಶಿಕ್ಷೆ ಕೊಡಿ ಅಂತ ಯಾಕೆ ಹೇಳಿದ್ರಿ? ನಂಗ್ ಗೊತ್ತು ಅವ್ರ ರಿಮೋಟು ನಿಮ್ ಕೈಲಿದೆ ಅಂತ. ಈ ಮನೇಲಿ ನಡೆಯೋ ಪ್ರತಿಯೊಂದ್ ವಿಷಯದ ಹಿಂದೆನೂ ನಿಮ್ ಕ್ರಿಮಿನಲ್ ಮೈಂಡ್ ಇದೆ ಅಂತ ನಂಗ್ ಚೆನ್ನಾಗ್ ಗೊತ್ತು. ನಾನ್ ಹಾಗ್ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತ ನನ್ನ ಹತ್ರ ವಾದ ಮಾಡಕ್ ಬರ್ಬೇಡಿ. ಜಾಗದಾಗಿಂದನೂ ನಿಮ್ಮನ್ನ ನೋಡ್ಕೊಂಡ್ ಬಂದಿದೀನಿ. ನಮ್ ಮನೆ ಮೇಲೆ ದ್ವೇಷ ಸಾಧಿಸೋಕೆ ನೀವ್ ಎಂತ ದುರ್ಬುದ್ಧಿ ಕೆಲ್ಸ ಮಾಡ್ಬೋದು ಅಂತ ನನಗ್ ಗೊತ್ತಿದೆ. ನೋಡಿ, ಈಗ ನಾವ್ ಕೆಳಗ್ ಬಿದ್ದಿದೀರಿ ಅಂತ ನಮ್ಮನ್ನ ತುಳಿಯಕ್ ಬರ್ಬೇಡಿ. ನೀವ್ ಅಣ್ಣ ತಮ್ಮ ನಿಮ್ ಪಾಡಿಗ್ ನೀವಿದ್ರ ಸರಿ. ಈ ಅಮೂಲ್ಯ, ಎಲ್ಲಿಗ್ ಬಂದು ಯಾರಿಗ್ ಆವಾಜ್ ಆಗ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಮಗಳು ಮಗಳು ಅಂತ 20 ವರ್ಷ ನಿನ್ನ ಹೊತ್ತು ಸಾಕಿದಾರೆ ನಿಮ್ಮಪ್ಪ ನಿಮ್ ಚಿಕ್ಕಪ್ಪ. ಅವ್ರಿಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ? ಇಲ್ಲಿ ಅಪ್ಪನ ಹತ್ರ ಮಗಳು ಮಾತಾಡ್ತಿದ್ದಾಳೆ. ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಏಯ್ ನಮ್ಮ ದೊಡ್ಡಪ್ಪನ ಬಗ್ಗೆ ಮಾತಾಡಿದ್ದು ಅಲ್ದೆ ಅಮ್ಮಂಗೆ ಬೈದಕ್ ಬರ್ತ್ಯಾ ನೀನು? ಈ ಮನೆಯಲ್ಲಿ ಆಟ ಕುಂತು ಲೆಕ್ಕಕ್ಕಿಲ್ದಿರೋ ಕ್ಯಾಟಗರಿ ನಿಂದು. ನಿನ್ನಂತವ್ನ ಅಣ್ಣ ಅಂತ ಇಷ್ಟು ವರ್ಷ ಕರ್ದ್ನಲ್ಲ, ನನ್ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ. ನಿನ್ನಂತ ಚಿಲ್ಲರೆ ಜೊತೆ ಮಾತಾಡಕ್ಕೆ ನಾನ್ ಬಂದಿಲ್ಲ ಇಲ್ಲಿಗೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಅಣ್ಣ ಅಂತ ಮರ್ತು ಕಪಾಳ ಬಾರಿಸ್ಬೇಕಾಗುತ್ತೆ. ನೋಡಿ, ಅಪ್ಪ ಅನ್ನೋ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಒಂದ್ ಮಾತು ಹೇಳ್ತಾ ಇದೀನಿ. ನೀವು ಸ್ಟೇಷನ್ ಅಲ್ಲಿ ಮಾಡಿರೋ ಕುತಂತ್ರದಿಂದ ತಪ್ಪೇ ಮಾಡ್ದಿರೋ ವಲ್ಲಭಂಗೆ ಏನಾದ್ರು ಶಿಕ್ಷೆ ಅನುಭವಿಸೋ ಆದ್ರೆ ಪ್ಲೀಸ್ ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್ ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಮಿಸ್ಟರ್ ಸೂರ್ಯಕಾಂತ್ ಅಪ್ಪ ಅಂತಾನೂ ನೋಡಲ್ಲ. ಏನು ಕೇಶವ ನೀನು ಪೊಲೀಸ್ನವ್ರ ಮುಂದೆ ಅವನ ಮೇಲೆ ಕೈ ಮಾಡ್ತಾ ಇಲ್ಲ? ಅಲ್ಲ ಅಪ್ಪ, ನಮ್ ಫ್ಯಾಮಿಲಿ ಬಗ್ಗೆ ಹೆಂಗ್ ಮಾತಾಡ್ತಾರೆ ವಿಶ್ವ? ನಮ್ ಬಗ್ಗೆ ಇನ್ನೂ ಅಭಿಪ್ರಾಯ ಹಾಳಾಗತ್ತೆ ಪೊಲೀಸ್ನವ್ರಿಗೆ. ಅರ್ಥ ಮಾಡ್ಕೋ ಪ್ಲೀಸ್. ಸಮಾಧಾನ. ಏಯ್ ನಂದ ನಿನ್ನ ಮಕ್ಕಳನ್ನು ಹದ್ದುಬಸ್ತಲ್ಲಿ ಇರೋದಕ್ಕೆ ಹೇಳೋ. ಏನು ಮಾತೆತ್ತಿದ್ರೆ ಕತ್ತನ್ ಪುಟ್ಟಿ ಹಿಡಿಯೋಕ್ ಬರ್ತಾರೆ, ನಾವ್ ಸುಮ್ನೆ ಬಿಟ್ಬಿಡ್ತೀವಾ? ನೀವು ಕತ್ತನ್ ಪುಟ್ಟಿ ಹಿಡಿದ್ರೆ ನಾನು ಕುತ್ಕೆನೆ ಹಿಡಿತೀನಿ, ಸಮಯ ಬಂದ್ರೆ ಆ ಕುತ್ಕೆನೆ ಸಿಗ್ತೀನಿ. ಅವನು ನಿನ್ ಮಗ ಮಾಡಿರೋ ಕೆಲ್ಸಕ್ಕೆ ಪರಿಸ್ಥಿತಿನ ಅವ್ನು ಕುತ್ಕೆನೆ ಸಿಗ್ತಾ ಇದೆ. ನೀನು ಉಸಿರು ಕೊಟ್ಬಿಟ್ಟ ಜಾಸ್ತಿ, ಆಮೇಲೆ ಸತ್ತೆ ಹೋಗ್ಬಿಡ್ತೀಯಾ? ಮಾವ ಬನ್ನಿ ಮನೆಗೆ. ನಾನ್ ಬರಲ್ಲ, ನಾನ್ ಇಲ್ಲೇ ಇರ್ತೀನಿ. ಅಲ್ಲ ನಾವ್ ಇಲ್ಲಿರೋಂಗೆ ಅವ್ನ್ ಅಷ್ಟೊಂದು ಹೊಡೆದಿದ್ದಾರೆ, ನಾನ್ ಮನೆಗೆ ಹೋಗ್ಬಿಟ್ರೆ ಅವ್ನ್ ಕತೆ ಏನು? ನಾನ್ ಮನೆಗೆ ಹೋಗಲ್ಲ, ನಾನ್ ಇಲ್ಲೇ ಇರ್ತೀನಿ. ಅಪ್ಪ ಹಾಗೆಲ್ಲ ಏನೂ ಆಗಲ್ಲ, ನೀವ್ ಮನೆಗೆ ಹೊರಡಿ. ಇಲ್ಲ ಕಣು, ನಾನ್ ಇಲ್ಲೇ ಇರ್ತೀನಿ. ಮಾವ ಇದು ಪೊಲೀಸ್ ಸ್ಟೇಷನ್, ಕಾನೂನು ಅಂತ ಒಂದಿದೆ. ಅವ್ರ ಇಷ್ಟ ಬಂದಿದ್ದೆಲ್ಲ ಮಾಡಕ್ ಆಗಲ್ಲ. ವಲ್ಲಭನ್ ಮೇಲೆ ಒಂದ್ ಸೊಳ್ಳೆ ಕುತ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ನೀವ್ ಆರಾಮಾಗಿ ಮನೆಗೆ ಹೋಗಿ, ನಾನ್ ಇಲ್ಲೇ ಇರ್ತೀನಿ. ಮನೇಲಿ ಅಮ್ಮ ಅಮ್ಮು ಮೀನಾ ಎಲ್ಲರೂ ಹೆದರ್ತಾರೆ. ನೀವು ಹೋಗಿಲ್ಲ ಅಂದ್ರೆ ಏನೋ ದೊಡ್ಡದಾಗಿದೆ ಅಂತ ಇನ್ನೂ ಜಾಸ್ತಿ ಹೆದರ್ತಾರೆ. ನೀವ್ ಮನೆಗ್ ಹೋಗಿಪ್ಪ, ಅದೇ ನಿಜ, ನಾವ್ ನೋಡ್ಕೋತೀವಿ. ನೀವು ಮನೆಗೆ ಹೋದ್ರೆ ಮನೆಯವ್ರಿಗೆಲ್ಲ ಧೈರ್ಯ. ವಲ್ಲಭನ್ ವಿಷಯನ ನಮಗ್ ಬಿಟ್ಬಿಡಿ. ಹೌದು ಮಾವ, ಬನ್ನಿ ನಾವ್ ಮನೆಗೆ ಹೋಗೋಣ. ವಲ್ಲಭಂಗ್ ಏನೂ ಆಗಲ್ಲ, ನೀವು ಬನ್ನಿ. ಅವ್ನ್ ಕೈ ಜೋಪಾನ ಕಂಡ್ರು. ಹಾಪ ಮಾವ, ಅವ್ರಿಬ್ರು ಇದಾರೆ, ನೋಡ್ಕೋತಾರ. ನೀವು ಬನ್ನಿ, ನೀವು ಬನ್ನಿ. ಏಯ್ ಬಂದನ ಬಂದನ, ಏನಾಯ್ತು? ಚಿಕ್ಕ ಹೇಗ್ ಹೊಡೆದಿದ್ದಾರೆ ನೋಡಿದ್ಯಾ ಕೇಶವ? ಅಪ್ಪ ಇದ್ರು ಅಂತ ಅಲ್ಲಿಲ್ಲ ಕಣೋ, ಕರ್ಕೊಂಡಿದ್ದೆ. ನನಗೆ ಈ ತರ ಚಿಕ್ಕ ನೋಡಕ್ ಆಗ್ತಿಲ್ಲ ಕಣೋ, ಕರ್ಕೊಳಕ್ ಆಗ್ತಿಲ್ಲ ಕೇಶವ. ಮನವನ್ನ ಸಮಾಧಾನ ಮಾಡ್ಕೊ. ನೋಡು, ಈಗ ಧೈರ್ಯ ಕಳ್ಕೊಂಡು ಹತ್ಬಿಟ್ರೆ ಹೇಗೆ? ನೋಡು, ವಲ್ಲಭನ್ನ ಬಿಡ್ಸ್ಕೊಂಡ್ ಬರೋಣ. ಆ ಹುಡುಗಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಮನೋನ ಎದೋ ನೀನು ಬೇರೆ ಏನ್ ಮಲ್ವಣ ನೀನು? ನೋಡು, ನಾವ್ ವಲ್ಲಭನ್ನ ಬಿಡ್ಸ್ತೀವಿ, ಆ ಹುಡುಗಿನ ಹುಡ್ಕೋಣ ಅಷ್ಟೇ. ನೀನ್ ಇಲ್ಲ ಇರು. ಬಾವ ನೀವು ಬನ್ನಿ. ಇನ್ಸ್ಪೆಕ್ಟ್ರೆ, ಮತ್ತೆ ಯಾಕೆ ಬಂದ್ರಿ? ಇವ್ರು ವಲ್ಲಭನ ಹತ್ರ 2 ನಿಮಿಷ ಮಾತಾಡ್ತಾರೆ, ದಯವಿಟ್ಟು ಕಳ್ಸ್ಕೊಡಿ. ಆಗಲ್ರಿ, ಆಗಲ್ಲ, ಹೋಗಿಟ್ರೆ ಪ್ಲೀಸ್ 2 ನಿಮಿಷ ಕಳ್ಸ್ಕೊಡಿ. ವಲ್ಲಭ ಅಲ್ಲೇನಾಯ್ತು ಸರಿಯಾಗಿ ಹೇಳು. ಅಣ್ಣ, ಅಲ್ಲಿ ಮುಂದೆ ನನ್ ಫ್ರೆಂಡ್ಸ್ ಹತ್ತುತ್ತಾರೆ, ಅಲ್ಲೇ ಕಾರ್ ನಿಲ್ಸಿ. ಮೌನ ಮತ್ತೆ ರಿಷಾ ಮನೆ ಇಲ್ಲೇ ಅಲ್ವಾ ಇರೋದು? ರಿಷಾ ಮತ್ತೆ ಮೌನ ನಮ್ ಜೊತೆ ಬರ್ತಾ ಇಲ್ಲ ಅಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಮಡಿಕೇರಿಗೆ ಹೋಗಿದ್ದಾರೆ. ಸ್ವಲ್ಪ ಹಿಂದೆ ಹೋಗಿ ಹೇಳ್ತೀರಾ ಸರ್? ಇವಾಗ ನಮಗ್ ನಮ್ ಕೆಲ್ಸ ಆಗ್ಬೇಕು, ಏನು ಮಾಡಕ್ ಆಗಲ್ಲ. ಅದಲ್ಲ ಬಾ ಗಾಡಿ ಕಳ್ಗೋಣ. ಅವರು ನಾವು ಒಂದೇ ಬೋಲಿಚೆ ಇಷ್ಟ ದಿವಸ ಚೆನ್ನಾಗೇ ಇದ್ರು, ಇವತ್ ಯಾಕೆ ಹೇಗೆ ಆಡ್ತಾ ಇದ್ರು ನಂಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಆ ಹುಡುಗಿನ ಕೊನೆದಾಗ ಎಲ್ಲಿ ಇಳಿಸ್ತೆ? ನಿಮ್ ಮನೆ ಇದ್ದಿದ್ದು ಪಕ್ಕದ ರೋಡ್ ಅಲ್ವಾ? ಇಲ್ಲೇ ಯಾಕೆ ಪಕ್ಷಕೊಂಡೆ? ಟ್ರಿಪ್ ಕ್ಯಾನ್ಸಲ್ ಆಯ್ತು, ನನ್ ಫ್ರೆಂಡ್ಸ್ ಇಲ್ಲೇ ಡ್ರಾಪ್ ಮಾಡಿದ್ರು ಅಂತ
ಹೇಗೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಆ ಹುಡ್ಗಿನ ನಾವ್ ಹುಡುಕ್ತೀವಿ. ಸರಿ ಅಣ್ಣ, ನೀವು ಅದೇ ಸ್ಪಾಟ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ, ಸಿಗ್ಬೋದು. ಸರಿ ಬರ್ತೀನಿ ಬನ್ನಿ ಮಾಡು. ಅತ್ತೆ, ಮಾವ ಬಂದ್ರು. ಪ್ಲೀಸ್ ತಿಂದ್ರಿ ವಲ್ಲಭ. ಮಾಧವ ಕೇಶವನ್ ಜೊತೆ ಬರ್ತಿದಾನ? ಎಲ್ಲಿ ವಲ್ಲಭ? ಮಾವ ವಲ್ಲಭ ಎಲ್ಲಿ ಮಾವ? ಯಾಕ್ರಿ ಯಾಕಿಬ್ರು ಏನೋ ಮಾತಾಡ್ದೆ ಸುಮ್ನೆ ಇದ್ದೀರಾ? ವಲ್ಲಭ ಹೇಳ್ರಿ. ವಲ್ಲಭನ್ನ ಪೊಲೀಸ್ನವ್ರು ಬಿಡ್ಲಿಲ್ಲ. ಇದು ಬಿಡ್ಲಿಲ್ವಾ? ಯಾಕೆ ಯಾಕೆ ಅಂತ ತಪ್ಪು ನನ್ ಮಗ ಏನ್ ಮಾಡಿದಾನೆ? ವಲ್ಲಭ ತಪ್ಪು ಮಾಡಿಲ್ಲ ನಿಜ ಅಕ್ಕ, ಆದ್ರೆ ಅದನ್ನ ಸಾಬೀತ್ ಮಾಡಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ. ಅಳಿಯ ಚಿದಾನಂದ ಅವರು ಬಂದಿದ್ದು, ಅವರು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಅಕ್ಕ, ಆದ್ರೆ ಎಲ್ಲಾ ಸಾಕ್ಷಿಗಳು ವಲ್ಲಭಂದೇ ತಪ್ಪು ಅಂತ ಬೆರಳು ಮಾಡಿ ತೋರಿಸ್ತೇವೆ. ಹಾಗಾದ್ರೆ ವಲ್ಲಭನ ಆಚೆ ಬಿಡೋದಿಲ್ವಾ? ಏನು ಆಗಲ್ಲ, ಸುಮ್ಮನೆ ಕೇಶವ ಮಾಧವ ಆ ಹುಡುಗಿನ ಹುಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸಿಕ್ಕಿದ್ರೆ ಶೇಷನೆ ಬಂದ್ಬಿಟ್ಟು ಇದ್ರಲ್ಲಿ ವಲ್ಲಭಂದು ಏನು ತಪ್ಪಿಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ವಲ್ಲಭ ಆಚೆ ಬಂದ್ಬಿಡ್ತಾನಕ್ಕ. ಅಯ್ಯೋ ದೇವ್ರೆ, ಯಾಕಪ್ಪ ಈ ಸಂತ? ಇನ್ನೂ ಒಂದ್ಸಲ ಹೇಳ್ತಾ ಇದೀನಿ, ಒಂದು ವೇಳೆ ಈ ಕೆಲಸ ನಮ್ಮ ಅಣ್ಣಂದ್ರೆ ಮಾಡಿದ್ರೆ ತಾಯಿ ಹುಟ್ಟೆವ್ರಿ. ನಾನು ಹಾಕ್ತಿರೋ ಕಣ್ಣೀರು ಒಂದೊಂದ್ ತಕ್ಕತ್ತೆ ಸಾಗಲ್ಲ, ಆಗಲ್ಲ. ಮತ್ತೆ ಸಮಾಧಾನ ಮಾಡ್ಕೊಳಿಯತ್ತೆ. ಕರ್ಕೊಂಡ್ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಮೀನಾ. ಆದ್ರೆ ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಯತ್ತೆ. ನೋಡಿ ನೀವತ್ರೆ ಅಮ್ಮನು ಅಳ್ತಾಳೆ. ವಲ್ಲಭ ಆದಷ್ಟು ಬೇಗ ಮನೆಗ್ ಬರ್ತಾನೆ. ಉಗ್ಗಿ ಧೈರ್ಯ ಕಳ್ಕೊಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಮಾವ ಅತ್ತೆನ್ ಕರ್ಕೊಂಡ್ ಹೋಗಿ ಸಮಾಧಾನ ಮಾಡಿ. ಬೆಳಗ್ಗೆಯಿಂದ ಒಂದೇ ಸಮ ಅಳ್ತಿದಾರೆ. ಕರ್ಕೊಂಡ್ ಹೋಗಿ ಮಾವ. ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳೇಕ? ನನ್ ವಲ್ಲಭ ಬರ್ತಾನೆ ಅಂತ ಎಷ್ಟು ಕಾಯ್ತಾ ಇದ್ದೆ. ಅಮ್ಮ ಎಲ್ಲ ಒಳ್ಳೇದಾಗತ್ತೆ, ವಲ್ಲಭ ಬಂದೇ ಬರ್ತಾನೆ, ಸುಮ್ಮನೆ ನೀವು. ವಲ್ಲಭ ವಲ್ಲಭ ಏನೋ ಇದು? ಅವ್ರು ಹಿಂಗ್ ಹೊಡೆದ್ರ? ಅದೆಲ್ಲ ಬಿಡು, ನೀನ್ ಒಬ್ಳೆ ಬಂದಿದ್ಯಾ, ಸಾಕ್ ಬರಕ್ ಹೋದ ಈ ಟೈಮಲ್ಲಿ. ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ, ಅದಕ್ಕೆ ಊಟ ತಗೊಂಬಂದಿ.